ಸಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಮತ್ತು ಎಲ್ಲರ ಹೇಳುವಂಥದ್ದು ಅತಿ ಹೆಚ್ಚು ರಸ್ತೆ ಕೆಟ್ಟದ್ದು ಈ ಸಾರಿ ಅಂತ ಹೇಳಿದ್ದಾರೆ. ಹಿಂದೆ ಎಷ್ಟೋ ಮಳೆ ಆದರೂ ಕೂಡ ಇಷ್ಟು ಹಾನಿ ಆಗಿರ್ತಿಲ್ಲ ಅಂತೇಳಿ ಹೇಳುವಂಥ ಶಾಸಕರು ಪಬ್ಲಿಕ್ ಹೇಳ್ತಿದ್ದಾರೆ. ಅಷ್ಟೇ ನಿಜ ಆಗಿದೆ. ಮೊನ್ನೆ ಖಾನಾಪುರದಲ್ಲಿ ನಾವು ಹೋಗಿದ್ದು, ಖಾನಾಪುರದಲ್ಲಿ ಕೂಡ ಅತಿ ಹೆಚ್ಚು ಕೆಟ್ಟಿರುವಂಥದ್ದು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕೆಟ್ಟದ್ದು ಬೆಳಗಾಂ ಮತ್ತು ಖಾನಾಪುರ, ನಂತರ ಬೇರೆ ಕಡೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಆದರೂ ಸಹ ಒಟ್ಟಾರೆ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಎಲ್ಲ ಕಡೆ ಸರ್ವೆ ಮಾಡ್ತಾಯಿದ್ದಾರೆ. ಚೀಫ್ ಇಂಜಿನಿಯರ್ಗಳಿಂದ ರಿಪೋರ್ಟ್ಸ್ ತರ್ತಾ ಇದ್ದಾವೆ. ಈಗಾಗಲೇ ಸುಮಾರು ಬಂದಿದ್ದಾರೆ, ಇನ್ನೂ ಬರ್ತಾ ಇದೆ. ಬಂದಮೇಲೆ ಅದಕ್ಕೆ 2-3 ಸ್ಟೇಜ್ ಇಲ್ಲ, ಒಂದು ತಾತ್ಪೂರ್ತಿಕವಾಗಿ, ಒಂದು ಪರ್ಮನೆಂಟ್, 2 ರೀತಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇನ್ನು ಕೆಲವು ಕಡೆ ಈಗಾಗಲೇ ರಸ್ತೆ ಬ್ರಿಡ್ಜ್ ಕೊರೆದೋಗಿದೆ, ಅದನ್ನು ತಾತ್ಪೂರ್ತಿಕವಾಗಿ ಮತ್ತೆ ಅದನ್ನು ರಿಪೇರಿ ಮಾಡಿದ್ದೀವಿ. ವಾಹನಗಳಿಗೆ ಸಂಚಾರ ಮುಕ್ತ ಮಾಡಿದ್ದೀವಿ. ಅದಕ್ಕೆ ಇನ್ನೂ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅದಕ್ಕೆ ಪರ್ಮನೆಂಟಾಗಿ ಒಂದು ಯೋಜನೆ ಮಾಡ್ತೀವಿ. ಪರ್ಮನೆಂಟಾಗಿ ಆಗಲೂ ಅದೇ ಹೇಳ, ಖಾನಾಪುರದಲ್ಲಿ ಅತಿ ಹೆಚ್ಚು ಗುಂಡಿ ಆಗಿರುವಂಥ ಪ್ರಕರಣ ಇದೆ. ಈಗ ತಾತ್ಪೂರ್ಲಿಕ್ಕೆ ಮುಚ್ಚಲಿಕ್ಕೆ ಹೋದ್ರೂ ಕೂಡ ಅದು 2-3 ದಿವಸ ಮಾತ್ರ ಇರ್ತೈತೆ. ಯಾಕಂದ್ರೆ ಮತ್ತೆ ಮಳೆ ಬರ್ತೈತೆ, ಮತ್ತೆ ಹೋಗ್ತೈತೆ ಅದು. ಹೀಗಾಗಿ ಮಳೆ ನಿಂತ ನಂತರ ಅದಕ್ಕೆ ಪರಿಹಾರ ಮಾಡ್ತೀವಿ. ಈಗ ಟೆಂಪರರಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ನದಿಗಳು, ಹಳ್ಳ ಕೊಳ್ಳ ಪ್ರತಿ ಬಾರಿ ತುಂಬಿ ಹರಿದಂತ ಸಂದರ್ಭದಲ್ಲಿ ಆ ರಸ್ತೆಗಳು ಕಟ್ಟಾಗ್ಬಿಡತ್ತೆ. ಅವ್ರು ಕೆಳ ಹಂತದಲ್ಲಿ ಇರೋದ್ರಿಂದ ಅವುಗಳನ್ನ ಎತ್ತರ ಮಾಡಬೇಕು ಅನ್ನೋದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇತುವೆಗಳಿರುವಂಥದ್ದು. ಅದನ್ನೇನಾದರೂ ವಿಶೇಷವಾಗಿ ಅರ್ಥ ತಗೊಂಡು ಅವುಗಳನ್ನ ಏರುಸುವಂಥದ್ದು, ಆ ರೀತಿ ಏನಾದರೂ ಮಾಡ್ತಾ ಇದೀವಿ. ಒಂದೇ ಹಂತವಾಗಿ ಪ್ಲಾನ್ ಮಾಡ್ತಾ ಇದೀವಿ. ಈ ಸಾರಿ ನಮ್ದು ಲೊಳಸೂರು ಬ್ರಿಡ್ಜ್ ಅದು ಈಗಾಗಲೇ ಮಂಜೂರಾಗಿದೆ. ಸೊ ಅದು ಇನ್ನೂ ಟೆಂಡರ್ ಆಗಬೇಕು, ಶಾಶ್ವತ ಪರಿಹಾರ. ಅವನ್ನ ಹಂತ ಮಾಡ್ತೀವಿ. ಭಾಳಷ್ಟಿದೆ ರಾಜ್ಯದಲ್ಲಿ, ಒಂದಲ್ಲ ಎರಡು, ಬಹುಶಃ ಒಂದು 1000ಕ್ಕಿಂತ ಅಧಿಕ ಬ್ರಿಡ್ಜ್ ಇರ್ಬೋದು ನನ್ನ ಅಂದಾಜಲ್ಲಿ, ಅಂದಾಜು ಎಸ್ಟಿಮೇಟು. ಇದೆಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಆಗೋಲ್ಲ, ಆದರೆ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನ ಮಾಡ್ತೀವಿ. ನೀವು ಶೀತಲಗೊಂಡಂತ ಈಗಾಗಲೇ ಸರ್ವೆ ಮಾಡ್ತಾ ಇದ್ದೀವಿ, ಫೋಟೋ ಕಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲಿ ಅವಶ್ಯಕತೆ ಅಂತ ರಿಮೂವ್ ಮಾಡಿ ಹೊಸದು ಮಾಡುವಂಥ ಅದು ಕೂಡ ಈ ಯೋಜನೆಯಲ್ಲಿ ಸೇರಿದೆ. ಗೋಕಾಕ್ ತಾಲೂಕಿನಲ್ಲಿರುವಂತಹ ಒಂದು 5 ಹಳ್ಳಿಗಳು ಮತ್ತು ಖಾನಾಪುರ ತಾಲೂಕಿನಲ್ಲಿರುವಂತಹ 13 ಹಳ್ಳಿಗಳು ಮೊನ್ನೆ ಹೇಳಿದ್ರಿ ಸಿಎಂ ಜೊತೆ ಚರ್ಚೆ ಮಾಡಿ ಒಂದು ಸ್ಥಳಾಂತರ ಶಾಶ್ವತ ಪರಿಹಾರ ಕೊಡ್ತೀವಿ ಮತ್ತು ಬೇರೆ ಕಡೆ ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತೀವಿ ಹೇಳಿದ್ರಲ್ಲ. ಸಿಎಂ ಅವರು ಜುಗಳದಲ್ಲಿ ಹೇಳಿದ್ರಲ್ಲ, ಅಲಾಗೋಯ್ತು ಅವ್ರಿಗೆ ಸೈಟ್ ಕಾಸ್ಟ್, ಮನೆ ಮತ್ತು ಸೈಟ್ ಕಾಸ್ಟೇ ಕೊಟ್ಟರು. ಯಾಕಂದರೆ ಶಿಫ್ಟಿಂಗ್ ಮಾಡೋದು ಭಾಳ ಕಷ್ಟ. ಒಂದು ಊರನ್ನು ಇನ್ನೊಂದು ಊರಿಗೆ ಶಿಫ್ಟ್ ಮಾಡಬೇಕಾದ್ರೆ ಭೂಮಿ ಸಮಸ್ಯೆ ಬರ್ತದೆ. ಭೂಮಿ ಕೊಡೋಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಕೊಟ್ಟರು ಕೂಡ ನಾವು ನಿಗದಿತ ಸಮಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ಹೊಸ ಪ್ಲ್ಯಾನ್ ಅಂದರೆ ಸೈಟ್ ಜೊತೆಗೆ ದುಡ್ಡು ಕೊಡಬೇಕು, ಮನೆಗೆ 2. ಅಂದರೆ ಅವ್ರ ಚಾಯ್ಸ್, ಅವರೇ ಪರ್ಚೇಸ್ ಮಾಡಬೇಕು, ಅವರೇ ಕಟ್ಕೋಬೇಕು. ಆ ಒಂದು ಮಾಡಲ್ನಲ್ಲಿ ಹೋಗ್ತಾ ಇದ್ದೀವಿ ನಾವು. 13 ಹಳ್ಳಿಗಳದಲ್ಲ ಸರ್ ಖಾನಾಪುರದಲ್ಲಿ. ಅದು ಸೇಮ್, ಅದು 15 ಲಕ್ಷ ರೂಪಾಯಿ ಕೊಡ್ತಾರೆ. ಅದು ಸೇಮ್ ಮಾಡಲ್. ಅದನ್ನ ಏನಾರ ಟ್ರೈ ಮಾಡ್ಬೋದು. ಮನೆ ವರ್ಸಸ್ ಮನೆ ಪ್ಲಸ್ ಸೈಟ್ ದುಡ್ಡು ಕೊಡ್ತಾ ಇದೆ. ಜಿಲ್ಲಾಡಳಿತದಿಂದ ಎಷ್ಟು ಹಾನಿ ಆಗಿದೆ? ಬೆಳೆ ಹಾನಿ, ರಸ್ತೆ ಹಾನಿ, ಇನ್ನಿತರ ಹಾನಿ ಏನಾದರೂ ಸಿಎಂ ಪ್ರಪೋಸಲ್ ಇನ್ನೂ ಮಾಡ್ತಿದ್ದಾರೆ, ಹಂಗೆ ಕಂಟಿನ್ಯೂ ನಡೀತಾ ಇದ್ದಾರೆ. ಇನ್ನೂ ಬೆಳೆ ಹಾನಿ ಇದು ಸರ್ವೆ ನಡೀತಾ ಇಲ್ಲ, ಅದು ಸರ್ವೆ ಮಾಡಬೇಕ್ರೆ. ಮಿಕ್ಕಿದ್ದಾಗಿದ್ದು ಮನೆ ಮತ್ತು ರಸ್ತೆದು ಮಾತ್ರ ಇಲ್ಲಿವರೆಗೆ ಮಾಡೋಕ್ಕಾಗಿದೆ. ಇನ್ನು ಬೇರೆ ಬೇರೆ ಮಾಡಲಿಕ್ಕಾಗಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ರಾಜ್ಯದಲ್ಲಿ ಮೈಸೂರು ಪಾದಯಾತ್ರೆ ನಡೀತಾ ಇದೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಅವರು ಕೆಳಗಿಳಿತಾರೆ, ಮಾಜಿ ಆಗ್ತಾರೆ ಅನ್ನೋ ಒಂದು ಅದು ಪ್ರಶ್ನೆ ಇಲ್ಲ. ಯಾಕಂದರೆ ಕಾನೂನು ಹೋರಾಟ ಇದೆ. ಅದೇನು ಕಾನೂನು ಹೋರಾಟ ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಅದು ಆದ ತಕ್ಷಣ ಏನು ರಾಜೀನಾಮೆ ಕೊಡೋ ಅಗತ್ಯ ಬರೋಲ್ಲ. ಇನ್ವೆಸ್ಟಿಗೇಷನ್ ಭಾಳಷ್ಟು ಮೇಲೆ ನಡೀತಾ ಇದೆ, ಭಾಳಷ್ಟು ಮಂದಿ ಮೇಲೆ ಕೇಸ್ ಪೆಂಡಿಂಗ್ ಇದೆ, ಭಾಳಷ್ಟು ನಡೀತಾ ಇದೆ. ಸರ್, ಇವತ್ತು ಸಿಎಂ ಗೋಕಾಕ್ ಬಂದಾಗ 5 ಜನ ಬದಲಿಸಿರ್ತಾರೆ. ಅಂದ್ರೆ ಅವ್ರು ಆಮೇಲೆ ಅಮರನಾಥ್ ಜಾರಕಿಹೊಳಿ ಅವರು ಇದ್ರು, ಸರ್ವೋತ್ತಮ್ ಜಾರಕಿಹೊಳಿ ಅವರು ಏನೋ ಮೆಸೇಜ್ ಪಾಸ್ ಮಾಡೋದು. ಶಾಸಕ ಬಿದ್ದರು, ಅವ್ರ ಸಮಸ್ಯೆ ಅವ್ರಿಗಿದೆ. ಯಾಕಂದ್ರೆ ಅವ್ರು 4-5 ಹಳ್ಳಿ ಮುಳುಗಡೆ ಆಗಿದೆ ಅವ್ರದ್ದು. ಸೊ ಇದು ಲೊಳಸೂರು ಬ್ರಿಡ್ಜು ಕಾಮನ್ ಇದೆ, ಅರಮಾವಿಗೆ ಬರ್ತೇವೆ, ಗೋಕಾಕ್ಗೆ ಬರ್ತೇವೆ, 2 ಕಂಬೈಂಡ್ ಇದೆ. ಅದು ಸೊ ಕಾಮನ್ ಇದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಬಂದಿದ್ರು ಅವರು. ಹಿಂದೆ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರೆಲ್ಲ ಇಲ್ಲಿ ಬಂದ್ರು ಕೂಡ ಭೇಟಿಯಾಗಿ ಬರ್ತಿರ್ಲಿಲ್ಲ. ಎಟ್ ಎ ಟೈಮ್ ಎಲ್ಲಾರು ಸಿಎಂ ಬಂದಾಗ ಎಲ್ಲರೂ ಮೆಸೇಜ್ ಪಾಸ್ ಮಾಡೋದಿತ್ತ ಸರ್?
ಸಿ ಎಂ ಬಂದಾಗೆ ಬರಬೇಕಾದ್ರು ಅವ್ರಿಗೆ ಗೌರವ ಕೊಡಬೇಕಾದ ಎಲ್ಲರೂ ಡ್ಯೂಟಿ ಅದನ್ನ ಮಾಡಿದಾರೆ ಅಷ್ಟೇ. ಅದನ್ನ ಬಿಟ್ಟು ಸರ್ ಈಗ ಏನಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಕಾಂಗ್ರೆಸ್ನಿಂದ ಏನಾದರೂ ಹೋರಾಟ ನಡೆಯುತ್ತಾ? ಕಾನೂನಾತ್ಮಕವಾದಂಥ ಹೋರಾಟ. ಕಾನೂನು ಹೋರಾಟ ಇದ್ದೇ ಇರುತ್ತೆ. ಆಲ್ರೆಡಿ ಈಗ ಅಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಎಕ್ಸ್ಪರ್ಟ್ ಒಪಿನಿಯನ್ ತಗೋತಿದ್ದಾರೆ. ಸೊ ಅದಕ್ಕೆ ಇದ್ದೇ ಇರ್ತದೆ, ಏನು ಪ್ರಶ್ನೆ ಇದು ರಾಜ್ಯಪಾಲ ಅವಸರ ಮಾಡ್ತಿದ್ದಾರೆ. ಈಗ 9 ತಾರೀಕು ಎಲ್ಲ ಸಚಿವರು ಎಲ್ಲ ಶಾಸಕರು ಹೋಗ್ತಾ ಇದೀವಿ. ಎಷ್ಟು ಶಾಸಕರಿದ್ದಾರೆ, ಮಾಜಿಗಳು ಹೋಗ್ತಿದ್ದಾರೆ, ಹಾಲಿ ಹೋಗ್ತಿದ್ದಾರೆ, ಎಲ್ಲ ಮಂತ್ರಿಗಳು ಕೂಡ ಅಲ್ಲಿ ನಾವು ಹೋಗ್ತಾ ಇದ್ದೀವಿ 9 ಏನು ತಾರೀಕು. ಅಜೆಂಡಾ ಸರ್ ಅದು? ಅಂದ್ರೆ ಇಲ್ಲಿ ರಾಜ್ಯದ ಜನತೆಗೆ ಹೇಳಬೇಕು ಏನಾಗಿದೆ, ಮೂಢ ಹಗರಣ ಅಂತ ಹೇಳಿರ್ತಾರೆ, ಅದನ್ನ ಸಿ ಎಂ ಅವರು ದಾಖಲೆ ಸಮೇತ ಹೇಳಿದಾರ ಸಭೆಯ ಉದ್ದೇಶ. ಸರ್ ಈಗ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಸರ್, ಏನಂತಂದ್ರೆ ದಾಖಲಾತಿಗಳನ್ನ ಸಾರ್ವಜನಿಕರಿಗೆ ದಾಖಲೆಗಳನ್ನ ಮೂಢ ಹಗರಣ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಕೊಟ್ಟಿದ್ದೇ ಡಿ ಕೆ ಶಿವಕುಮಾರ್ ಅಂತ. ಈಗ ಅವರೇ ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಕುಮಾರಸ್ವಾಮಿ ಅವರು ಆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವ್ರು ಹೇಳಿರ್ಬೋದು, ಅದನ್ನ ನಮ್ಮ ಪಕ್ಷ ಒಪ್ಪಲಿಕ್ಕೆ ಆಗೋಲ್ಲ. ಅದು ರಾಜಕೀಯ ಪ್ರೇರಿತ ಇರ್ಬೋದು ಅಷ್ಟೇ. ಅದು ಸರ್ ಒಂದು ದಿನ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ರು, ಹಂಸರಾಜ್ ಭರದ್ವಾಜ್ ಅವರು ಆಗಿದ್ದ ರಾಜ್ಯಪಾಲರಾಗಿದ್ದರು, ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು. ಅದಾದ್ಮೇಲೆ ಯಡಿಯೂರಪ್ಪನ ಅರೆಸ್ಟ್ ಮಾಡಿದ್ರು. ಅವತ್ತಿನ ದ್ವೇಷವನ್ನ ಇವತ್ತಿನ ಸಿದ್ದರಾಮಯ್ಯನ ಮೇಲೆ ತೀರಿಸ್ಕೊಳ್ತಾ ಇದಾರ ಕೇಂದ್ರ ಬಿಜೆಪಿ ಅವರು. ಇಲ್ಲ, ಅದಕ್ಕೆ ನೋಡಿ ಯಡಿಯೂರಪ್ಪ ಅವರು ಸ್ವತಃ ಮಾಡಿದ್ರು. ಅವರು ಅದನ್ನ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿದ್ರು. ಆಮೇಲೆ ಅದು ಕೇಸ್ ಬೇರೆ, ಈ ಕೇಸಿಗೆ ಬೇರೆ. ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲೂ ಇಲ್ಲ ಅದರಲ್ಲಿ. ಅವರು ಅವರೇ ಅದಕ್ಕೆ ಸೈನ್ ಹಾಕಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಇಲ್ಲೂ ಇಲ್ಲ ಅಂತ ನಮ್ಮ ವರ್ಷನು. ಅದನ್ನೇ ನಾವು ಮೈಸೂರಿನಲ್ಲಿ ಹೇಳಲಿಕ್ಕೆ ಸಮಾವೇಶ ಮಾಡ್ತಾ ಇದ್ವಿ. ಬದಲಾವಣೆ ಪ್ರಶ್ನೆ ಇಲ್ಲ, ಅವರೇ ಇರ್ತಾರೆ. ಕಾನೂನು ಹೋರಾಟ ಮಾಡ್ಕೋತಾ ಅದು ಹಂಗೆ ನಡೀತಾನೆ ಇರ್ತೈತೆ ಜೊತೆಯಲ್ಲಿ. ಎಲ್ಲ ಆಲ್ MLA ಎಲ್ಲ MLA ಎಲ್ಲ ಮಂತ್ರಿಗಳು ಎಲ್ಲರೂ ಹೋಗ್ತಾ ಇದ್ವಿ, ಎಲ್ಲರೂ ಆಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.